ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಕ್ಷಣಗಣನೆ ಎದುರಾಗಿದೆ. ಇವತ್ತು ಕೂಡ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ. ಮಧ್ಯರಾತ್ರಿ ಮೋದಿ ವಿಡಿಯೋ ಪ್ರಸ್ತಾಪಿಸೋದಕ್ಕೆ ವಿಪಕ್ಷಗಳು ಸಿದ್ಧತೆ ಮಾಡಿಕೊಂಡಿವೆ. ಮಧ್ಯರಾತ್ರಿ ವಿಡಿಯೋ ಮಾಡಿ ಈ ರೀತಿಯಾಗಿ ಗಿಮಿಕ್ ಮಾಡೋದನ್ನ ಬಿಟ್ಟು ಸದನದಲ್ಲಿ ಮಾತನಾಡಿ ಅಂತ ಆಗ್ರಹಿಸೋದಕ್ಕೆ ಪಟ್ಟು ಹಿಡಿಯೋದಕ್ಕೆ ಮುಂದಾಗ್ತಿವೆ. ಇವತ್ತು ಕೂಡ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪಟ್ಟು ಹಿಡಿಬೇಕು ಅಂತೇಳಿ ತಯಾರಿ ಮಾಡಿಕೊಂಡಿವೆ ವಿಪಕ್ಷಗಳು. ಉಭಯ ಸದನಗಳಲ್ಲಿ ಇವತ್ತು ಗದ್ದಲ ಆಗೋದು ಗ್ಯಾರಂಟಿ. ನೀಟ್ ಪೇಪರ್ ಲೀಕ್ ಆಗಿದ್ದಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ, ಅದೊಂದು ಕಿಚ್ಚಿದೆ. ಈ ರೀತಿ ಮಧ್ಯರಾತ್ರಿ ಏಕಾಏಕಿ ವಿಡಿಯೋ ಮಾಡೋದು, ಬಿಡುಗಡೆ ಮಾಡೋದು, ಅದ್ರ ಬದಲು ವಿಪಕ್ಷಗಳು ಕೇಳುವಂತ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ರೆಡಿ ಇಲ್ಲ ಮೋದಿ ಅಂತೇಳಿ ವಿಪಕ್ಷಗಳೀಗ ತಯಾರಿ ಮಾಡಿಕೊಂಡಿವೆ. ಇವತ್ತು ಕೂಡ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪಟ್ಟು ಹಿಡಿಯೋದಕ್ಕೆ ಎಲ್ಲ ತಯಾರಿ ಮಾಡಿಕೊಂಡಿರುವಂತ ವಿಪಕ್ಷಗಳು ಎರಡಲ್ಲೂ ಕೂಡ ಇವತ್ತು ಗದ್ದಲ ಆಗೋದು ಗ್ಯಾರಂಟಿ. ಇದೇ ವಿಚಾರ ಪ್ರಸ್ತಾಪ ಆಗುತ್ತೆ. ಮಧ್ಯರಾತ್ರಿ ಮೋದಿ ವಿಡಿಯೋ ಮಾಡಿ ಬಿಡುಗಡೆ ಮಾಡೋದ್ರ ಬದಲು ಕಲಾಪದಲ್ಲಿ ಮಾತನಾಡಿ ವಿಪಕ್ಷಗಳಿಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಪಟ್ಟು ಹಿಡಿತಾ ಇದ್ದಾರೆ. संपूर्ण राष्ट्र मातृभूमि की रक्षा में अपना सर्वोच्च न्योछावर करने वाले अमर शहीदों का सदैव ऋणी रहेगा. ये सदन उन वीर शहीदों के परिजनों के प्रति अपनी गहरी ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ವಿಡಿಯೋ ನೀವು ಈಗಾಗಲೇ ಎಲ್ಲರೂ ಗಮನಿಸಿರ್ತೀರಾ. 2 ನಿಮಿಷ 56 ಸೆಕೆಂಡುಗಳ ವಿಡಿಯೋ. ಅದರಲ್ಲಿ ನೀಟ್ ಅಕ್ರಮದ ಬಗ್ಗೆ ಮಾತನಾಡಿದ್ರು. ಅದರ ಜೊತೆಗೆ ಯಾರೆಲ್ಲ ಲೀಕ್ ಮಾಡಿದ್ರು ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಅದರ ಜೊತೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನು ಕೂಡ ಸ್ಥಾಪನೆ ಮಾಡಿದ್ದೇವೆ, ಅತಿ ಶೀಘ್ರವಾಗಿ ನ್ಯಾಯ ಸಿಗುತ್ತೆ ಅಂತೆಲ್ಲ ಮಾತನಾಡಿದ್ರು. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಸಂಸತ್ನಲ್ಲಿ ಮಾತನಾಡೋದಕ್ಕೆ ಯಾಕೆ ಅವಕಾಶ ಕೊಡ್ತಾ ಇಲ್ಲ? ವಿಪಕ್ಷಗಳು ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇದ್ದಂತೆ ಸ್ಪೀಕರ್ ಮೈಕ್ ಅನ್ನು ಆಫ್ ಮಾಡಿ ಎದ್ದು ಹೋಗಿದ್ರು. ಹಾಗಾಗಿ ಇವತ್ತು ಕೂಡ ಅದೇ ವಿಚಾರವನ್ನ ಪ್ರಸ್ತಾಪ ಮಾಡೋದಕ್ಕೆ, ಅದರ ಜೊತೆಗೆ ಪ್ರಧಾನಿ ಸೆಲ್ಫಿ ವಿಡಿಯೋ ಮಾಡಿ ಬಿಡುಗಡೆ ಮಾಡಿದ್ರಲ್ಲ ಅದ್ರ ಬಗ್ಗೆನೂ ಪ್ರಸ್ತಾಪ ಮಾಡೋದಕ್ಕೆ ಅಂತ ವಿಪಕ್ಷಗಳು ತಯಾರಿ ಮಾಡಿಕೊಂಡಿವೆ. ನೋಡೋಣ ಇವತ್ತಿನ ಈ ಸಂಸತ್ನ ಕಲಾಪ ಹೇಗಿರುತ್ತೆ, ಯಾವ ಮಟ್ಟಕ್ಕೆ ಅವಕಾಶ ಸಿಗುತ್ತೆ ವಿಪಕ್ಷಗಳಿಗೆ ಧ್ವನಿ ಎತ್ತೋಕೆ ಅಂತ. जवाबदेही भी तय करते हैं और अपने क्षेत्र की अपेक्षाएं, आकांक्षाएं, चुनौतियों, कठिनाइयों को भी सदन में प्रश्नकाल के माध्यम से उठाते हैं. मेरा आपसे आग्रह है कि आप प्रश्नकाल में सहयोग करें. आप जिस विषय पर भी चर्चा करना चाहते हैं, नियमों के तहत उस विषय पर चर्चा की अनुमति दी जाएगी. ये मैंने कल भी कहा था, पुनः आप लोगों से आग्रह करता हूँ. मेरा आप लोगों से आग्रह है कि सदन को चलाने में सहयोग करें, सदन में गतिरोध पैदा न करें. सदन संवाद, चर्चा, सहमति असहमति, चिंताओं और मुद्दों को उठाने वाला सदन होता है. मेरा आपसे आग्रह है कि आप सहयोग करेंगे. सदन नहीं चलाना चाहते, सदन की कार्रवाई आज 12 बजे तक के लिए स्थगित की जाती है.